ಇದು ಔಷಧಿ ಬಾಟ್ಲೆ ಹಾಗೆ ಏನ್ ಗೊತ್ತಾ ನಿಮ್ಗೆ ಕಾಯಿಲೆ ಇದೆಯಲ್ವಮ್ಮ ಹಾಗೆ ನಿಮ್ಮ ಅಪ್ಪ ತುಂಬಾ ಕುಡಿತಾರಲ್ವಾ ನೀವು ಔಷಧಿ ಹಾಕಿದ್ರೆ ಕುಡಿಯೋದ್ ಬಿಡ್ತಾರಂತೆ ಹಾಗೆ ನಿಮ್ ಕಾಯಿಲೆ ಹುಷಾರಾಗುತ್ತಮ್ಮ ಅದಕ್ಕೆ ಇದನ್ನ ಹಾಕಿ ಕಲಿಸ್ತಾ ಇದ್ದೀನಿ. ನನ್ ಕಾಯಿಲೆ ವಾಸಿ ಆಗುತ್ತಾ? ಅಪ್ಪ ಕುಡಿಯೋದ್ ಬಿಡ್ತಾರ? ಅದ್ಮೇಲೆ ಯಾಕಮ್ಮ ಹೇಳ್ತಾ ಇದೀಯಾ? ನಾನು ಹೇಳ್ತಾ ಇಲ್ಲ ಇದು ಸಂತೋಷ ನಿಜವಾಗ್ಲು ನಾನು ಹೇಳ್ತಾ ಇಲ್ಲ ಅಂದ್ರೆ ಸಂತೋಷ ಕಡೆ ಯಾಕೆಂದ್ರೆ ಮುಂದೆ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಇದನ್ನ ಸಂತೋಷ ಹೇಳ್ತಾ ಇದ್ದೀನಮ್ಮ ಬಾಯಿ ನೋಡು ನಾನು ಇದನ್ನ ಕಲಿಸ್ತಾ ಇರೋದು ಅಪ್ಪು ಹೇಳ್ಬಾರ್ದು ಸರಿನಾ? ಸತ್ಯವಾದ ಮಾತನ್ನ ಹೇಳ್ತಾ ಇದೀಯಾ. ಇನ್ನು ಮುಂದೆ ನಮ್ಮ ಸಂಸಾರ ಆನಂದ ಸಾಗರ. ಏನ್ ಇಷ್ಟೇ ಬಂದಿದೆ? ಹೌದು ಕಣೆ, ಇನ್ನು ಮುಂದೆ ಬೇಗ ಬಂದು ಈ ಮುದ್ದು ಮಗಳ ಮುದ್ದಾಡುತ್ತಾ ಸದಾ ನಿನ್ನ ಪಕ್ಕದಲ್ಲೇ ಕಾಲ ಕಳಿತೀನಿ ಅಂತ ಬಂದೆ ಕಣೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರ ಮುಂದೆ ಕುಡಿಯಲ್ಲ, ವೇಷಾಡಲ್ಲ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಿಮ್ಮನ್ನೆಲ್ಲ ಸಾಕಿನಿ ಅಂತ ದೇವರ ಮುಂದೆ ಹಣ ಮಾಡಿ ಬಂದೆ. ಕುಡಿಯಲ್ಲ ಅನ್ಕೊಂಡು ಎಲ್ಲರ ಮೇಲೆ ಹಣ ಮಾಡಿದ್ವಿ, ನನ್ನ ಮಗಳ ಮೇಲೆ ಹಣನೂ ಮಾಡಿದ್ವಿ, ಇವಾಗ ದೇವ್ರ ಮೇಲೆ ಹಣ. ಇದನ್ನ ನಂಬೇಕೇನ್ರಿ? ಭಾಷೆ ಹಣ ಮಾಡಿದ್ವಿ ಎಲ್ಲ ನಿಜ ಕಣೆ. ಆದ್ರೆ ಕೆಟ್ಟಮೇಲೆ ಬುದ್ಧಿ ಬಂತು, ಅಟ್ಮೇಲೆ ಒಳೆ ಉಳಿತು ಅಂದಾಗೆ ನಾನೇ ಸಪ್ಸಿಕೊಂಡೆ. ನನ್ನಂತ ಕೆಟ್ಟವಳು ಬೇರೆ ಒಂದಿಲ್ಲ ಅಂತ ಸಾಕಿ ಸಲಿದ ಅಣ್ಣನಿಂದ ಅನ್ನ ಕಟ್ಟಿಕೊಂಡ ಹೆಂಡತಿಗೆ ಒಳ್ಳೆ ಗಂಡನಾಗಿರಲಿಲ್ಲ. ಜನ್ಮ ಕೊಟ್ಟ ತಂದೆಗೆ ತಾಯಿಗೆ ಒಳ್ಳೆ ಮಗನಾಗಿರಲಿಲ್ಲ. ನಾನು ಬರೀ ನೋವುಗಳನ್ನು ಪಟ್ಟೆ. ನಾನೊಬ್ಬ ಮನುಷ್ಯನಂತ ನಾನೇ ಸರಿಸಿಕೊಂಡೆ. ಮುಂದೆ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನೆಲ್ಲ ಸಾಕಿನ ತೀರ್ಮಾನ ತಗೊಂಡೆ. ಇನ್ನು ಮುಂದೆ ನಾವೆಲ್ಲ ಸ್ವರ್ಗಾರ ಹಕ್ಕಿಗಳು ಕಣೆ. ಅದು ಸರಿ ಅಲ್ಲರಿ. ಸರಿ ನೋಡಿ, ಊರಿಂದ ಸಾಕಾಗಿ ಬಂದಿದ್ದೆ, ಹೋಗಿ ಎಲ್ಲ ನೋಡ್ಕೊಂಡು ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ, ಸರಿನಾ? ನಿಜ ಕಣೆ ಸೌಭಾಗ್ಯ, ಬೆಂಗಳೂರಿನಿಂದ ಊಟನೂ ಮಾಡಿ ಹಾಗೆ ಬಂದಿದ್ದೀನಿ. ನಿನ್ನ ಕೈ ತುತ್ತು ತಿನ್ನಬೇಕಂತ ತುಂಬಾ ಆಸೆಯಿಂದ ಬಂದಿದ್ದೀನಿ ಕಣೆ. ಏನಾದ್ರು ಇದ್ರೆ ಕೊಡ್ತೀನಿ. ಸರಿ, ನೀವು ಕೈಕಾಲು ತೊಳ್ಕೊಂಡು ಬನ್ನಿ, ನಾನು ರೆಡಿ ಮಾಡಿದ್ದೀನಿ. ಸರಿ, ಕೈ ಕಾಲು ತೊಳ್ಕೊಂಡು ಬರೋಣ.